ಯೂಟ್ಯೂಬ್ ದೇವರುಗಳಿಗೆ ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ ನಕಲಿ ಔಷಧ ತಯಾರಿಕೆ ಮತ್ತು ಮಾರಾಟ ಜಾಲ ಪತ್ತೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಬಿಡದಿ ಬಳಿ ಇರುವ ಕುರುಬರಕೇರನಹಳ್ಳಿಯ ಶಂಕಿತ ಫಾರಂ ಹೌಸ್ ಮೇಲೆ ದಾಳಿ ನಡೆಸಿ ದಂಧೆಕೋರರನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿರುವ ರಾಮನಗರದ ಪೊಲೀಸ್ ವರಿಷ್ಠಾಧಿಕಾರಿಗಳು. ಈ ದಾಳಿ ಸಮಯದಲ್ಲಿ ಸುಮಾರು 4.91 ಕೋಟಿ ಮೌಲ್ಯದ ಲೈಸೆನ್ಸ್ ಇಲ್ಲದ ನಕಲಿ ಔಷಧಗಳನ್ನು ಆರೋಗ್ಯ ಅಧಿಕಾರಿಗಳು ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಆ ಔಷಧಿಗಳನ್ನು ಅಂತಾರಾಷ್ಟ್ರೀಯ ಔಷಧಿಗಳ ಹೆಸರಿನಲ್ಲಿ ನಕಲು ಮಾಡಿರುವುದು ಕಂಡುಬಂದಿದೆ. ಆರೋಪಿಗಳ ವಿಚಾರಣೆ ಸಂದರ್ಭದಲ್ಲಿ ಇದರ ಕಿಂಗ್ ಪಿನ್ ದುಬೈನಲ್ಲಿ ಇರುವ ಕುರಿತು ಮಾಹಿತಿ ಹೊರಬಂದಿದೆ. ಆದ್ದರಿಂದ ರಾಜ್ಯ ಸರ್ಕಾರದ ಆರೋಗ್ಯ ಮಂತ್ರಿ ಯುಟಿ ಖಾದರ್ ಅವರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಎಸ್ಐಟಿ ತಂಡ ರಚನೆ ಮಾಡಲು ಮುಂದಾಗಿದ್ದಾರೆ. ಈ ಔಷಧಿಗಳನ್ನು ಕ್ಯಾನ್ಸರ್ ಕಾಯಿಲೆ ಔಷಧಿಗಳೆಂದು ಈ ತಂಡ ಸ್ಥಳೀಯ ಫಾರ್ಮಸಿಗಳಿಗೆ ನೀಡಿ ಅದನ್ನು ಗ್ರಾಹಕರಿಗೆ ಮಾರಾಟ ಮಾಡಿರುವುದು ಈ ಸಂದರ್ಭದಲ್ಲಿ ತಿಳಿದುಬಂದಿದೆ. ಏನೇ ಆದರೂ ಈ ನಕಲಿ ಔಷಧಿ ತಯಾರಿಸುವ ಮತ್ತು ಮಾರಾಟ ಮಾಡುವ ಪಟಿಂಗರನ್ನು ಮತ್ತು ಜಾಲವನ್ನು ರಾಜ್ಯದಲ್ಲಿ ಬೇರು ಸಮೇತ ಕಿತ್ತು ಹಾಕಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡುತ್ತೇವೆ.